आदिन्वार्यामसि आकलशे एतदावति पवित्रे वरजितयुक्तिर्यज्ञे वर्तते एवं मे गङ्गे यमने सरस्वती सदस्तमं सत्लावृष्ण्या अदज्ञां वदते तस्याति एकी एकनख्या शोभजा गन्धद्वारां जलादृशाः यजमानस्यां कुलदेवता ग्राम ॐ भूर्भुवस्वाहा अस्वाहा प्रां बलवर्धनामानमग्ने नमः कुण्डमध्ये बलवर्धनामानमग्ने प्रतिष्ठाभ्यां कानिताग्निपात्रे अक्षतोलकं प्रास्यामि तम्पुनायकं मे एकदेलं क्रीडेयसंस्कृतं प्रमण्डितं सुदीप्तं सुवर्णभूषं सुनाङ्गसकलान्वितं मे चाण्डिल्यगोत्राम् एकद्विजा प्राणवको मम वरदो भवां मे राज्य विराट रूपा विरजसोमुखी प्रत्यग्रूपा पराकाಶ ಪ್ರಾಣದ ಪ್ರಾಣರೂಪಿಣಿ ಮಾರ್ತಾಂಡ ಭೈರವಾರಾಧ್ಯ ಮಂತ್ರಿಣಿ ನಷ್ಟರಾಜ್ಯದ ತ್ರಿಪುರು ಪರಾಪರಾಜ್ಞಾನಂದಸ್ವರೂಪ ಸಾಮರಸ್ಯಪರಾಯಣ ಕಪರ್ದಿನಿ ಕಲಾಮಾಲಾ ಕಾಮದುಃಖಾಮರೂಪಿಣಿ ಕಲಾನಿಧಿ ಕಾವ್ಯ ಕಲಾ ರಸಜ್ಞಾರಸೇವದಿ ಜ್ಯೋತಿ ಪರಂಧಾಮ ಪರಮಾತ್ಮಪಾಶಾಸ್ತ್ರಿ ಪರಮೇಂದ್ರ वागीश्वरी नमः गुरुपूजयामि ब्राह्मी नमः कृतिं पूजयामि कालात्री नमः कृतिं पूजयामि जगन्मायायै नमः
ಅನಂತಂ ವಿಶ್ವಾಂತಕಂ ವಿಷ್ಣುನಿರಿಹಂ ಆದ್ಯಂತ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಮಹಂ ನಮಾಮಿ ಯಜಮಾನ ಪ್ರಾರ್ಥನೆ ಮಾಡಿಕೊಳ್ಳುವ ಭಕ್ತಿಯಿಂದ ಶ್ರದ್ಧೆಯಿಂದ ಜಗನ್ಮಾತೆಯ ದಿವಸನ್ನಿಧಾನದಲ್ಲಿ ಅದೇ ರೀತಿಯಾಗಿ ಈ ಸ್ಥಳದಲ್ಲಿ ಯಾವ ಯಾವ ದೈವದೇವರುಂಟ ಎಲ್ಲ ದೈವದೇವರ ದಿವಸನ್ನಿಧಾನದಲ್ಲಿ ಅದೇ ರೀತಿಯಾಗಿ ಕಲಶ ಮಧ್ಯದಲ್ಲಿ ಬಿಂಬ ಮಧ್ಯದಲ್ಲಿ ಪೂಜಿಸತಕ್ಕಂತಹ ಆ ದುರ್ಗಾದೇವಿಯ ದಿವಸನ್ನಿಧಾನದಲ್ಲಿ ಶರಣಾಗತ ಬುದ್ಧಿಯಿಂದ 4 ಮಂತ್ರಾಕ್ಷರ ಇಟ್ಟುಕೊಂಡು ಆ ಪ್ರಸನ್ನ ಕಾಲದಲ್ಲಿ ದೇವಿಯ ಪ್ರೀತ್ಯರ್ಥವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪುಷ್ಪಮಾಲ ಪ್ರಸಂಗೇನ ಸೂತ್ರಂ ಶಿರಸಿ ಧಾರಯತೆ ಅನ್ನೋದು ಶಾಸ್ತ್ರ. ಈ ಜಗತ್ತಿನಲ್ಲಿ ಭಗವತಿಯ ಅನುಗ್ರಹ ಆಗಬೇಕು ಅಂತಾದ್ರೆ ನಮ್ಮದೇ ಆದಂತಹ ಪ್ರಾರ್ಥನೆಯನ್ನು ಭಗವತಿಗೆ ಸಲ್ಲಿಸಿದರೆ ಮಾತ್ರ ಆ ಭಗವತಿಯ ಪರಿಪೂರ್ಣವಾದಂತಹ ಅನುಗ್ರಹ. ಹೇಗೆ ಅಂತ ಕೇಳಿದ್ರೆ, ಒಂದು ಹೂವು ಎನ್ನುವಂಥದ್ದು ಭಗವತಿಯ ಮುಡಿಗೆ ಹೋಗಿ ಅಲಂಕಾರವಾಗಿ ಸುಂದರವಾಗಿ ಕಾಣಬೇಕು ಅಂತಾದ್ರೆ ದಾರ ಎನ್ನುವಂಥದ್ದು ಸಾಧನವಾಗ್ತದೆ. ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆ ಎನ್ನುವಂಥದ್ದು ಭಗವತಿಗೆ ಮುಟ್ಟಬೇಕು ಅಂತಾದ್ರೆ ಮಂತ್ರಾಕ್ಷತೆ. ಅಂತಹ ಮಂತ್ರಾಕ್ಷರಲ್ಲಿ ನಮ್ಮದೇ ಆದಂತಹ ಬದುಕಿಗೆ ಬಂದಿರತಕ್ಕಂತಹ ಕಷ್ಟ ಇರ್ಬೋದು, ವ್ಯಥೆ ಇರ್ಬೋದು, ಎಲ್ಲವೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮದಾದಂತಹ ಮನಸ್ಸಿನಲ್ಲಿ ಯಾವ ಯಾವ ಸದುದೇಶ ಸಂಕಲ್ಪ ಉಂಟು ಎಲ್ಲಾ ಸಂಕಲ್ಪವನ್ನು ಒಂದು ಬಾರಿ ಮನಪೂರ್ವಕವಾಗಿ ದೇವಿಯನ್ನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. 84 ಜೀವಜಂತು ರಾಶಿನಲ್ಲಿ ಶ್ರೇಷ್ಠವಾದಂತಹ ಜನ್ಮ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಎನ್ನುವಂಥದ್ದು. ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಸಾಫಲ್ಯವಾದಂತಹ ಬದುಕನ್ನು ಕಾಣಬೇಕು ಅಂತಾದ್ರೆ ನಿರಂತರವಾಗಿ ಕೂಡ ಆ ದೇವಿಯ ಪೂಜೆ ಪುರಸ್ಕಾರಾದಿಗಳನ್ನು ಮಾಡುವ ಮುಖೇನವಾಗಿ, ದಾನ ಧರ್ಮ ಯಾಗ ಯಜ್ಞಾದಿಗಳನ್ನು ಮಾಡುವ ಮುಖೇನವಾಗಿ ದೇವರ ಒಂದು ಅನುಗ್ರಹ ಪ್ರಾಪ್ತಿಯಾಗಲ್ಪಡುತ್ತದೆ. ಪೂರ್ವ ಗುರು ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಸರ್ವಶಕ್ತಿಗಳನ್ನು ಆಯಾಯ ಕಾಲಕ್ಕೆ ಪೂಜೆ ಮಾಡಿಕೊಂಡು ಬಂದರೂ ಕೂಡ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮ ಕುಟುಂಬ ಸಂಸಾರಕ್ಕೆ ಸಿಗಲ್ಪಡುತ್ತದೆ ಎನ್ನುವಂಥದ್ದು ಶಾಸ್ತ್ರ. ಅದೇ ಪ್ರಕಾರವಾಗಿ ಆ ಭಕ್ತಿಯನ್ನು ಕೂಡ ಆ ಭಗವಂತನಿಗೆ ಸಲ್ಲಿಸಿದ್ರೆ ಆ ಭಗವತಿಯಾದ ನಮ್ಮನ್ನು ಹೇಗೆ ಕಾಪಾಡಿಕೊಂಡು ಬರ್ತಾಳೆ ಅಂತ ಕೇಳಿದ್ರೆ, ಮೋಕ್ಷ ಸಾಧನ ಸಾಮಗ್ರಿಯಂ ಭಕ್ತಿರೇವ ಗರಿಯಸಿ. ಒಂದು ದೇವತಾ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತಾದ್ರೂ, ಮೋಕ್ಷ ಸಿಗಬೇಕು ಅಂತಾದ್ರೂ ಕೂಡ ಅಲ್ಲಿ ಭಕ್ತಿಯೇ ಪ್ರಧಾನ. ಅಂತಹ ಭಕ್ತಿಯನ್ನೇ ಮುಂದಿಟ್ಟುಕೊಂಡು ಪೂಜೆ ಪುರಸ್ಕಾರಾದಿಗಳು ಮಾಡಿದ್ರೆ ಭಗವಂತನ ಅನುಗ್ರಹ ಆಗ್ತದೆ. ಹೇಗೆ ಅಂತ ಕೇಳಿದ್ರೆ, ಕಾಯೇನ ವಾಚ ಮನಸ. ಕಾಯ ಅಂತ ಹೇಳಿದ್ರೆ ನಮ್ಮ ದೇಹ. ಒಂದು ಪೂಜೆ ಆಗುವಂತ ಹೊತ್ತಿನಲ್ಲಿ ನಮ್ಮ ದೇಹವನ್ನು ದಂಡಿಸುವ ಮುಖೇನವಾಗಿ ದೇವರಾದಿ ಯಾವೆಲ್ಲ ಸತ್ಕರ್ಮ ಉಂಟು, ಯಾವೆಲ್ಲ ಪೂಜೆ ಉಂಟು, ಯಾವೆಲ್ಲ ಕೆಲಸ ಉಂಟು ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಭಗವತಿಯ ಅನುಗ್ರಹ ಆಗ್ತದೆ. ಕಾಯೇನ ವಾಚ ಅಂತಂದ್ರೆ ಒಂದು ಪೂಜೆ ಆಗುವಂತ ಹೊತ್ತಿನಲ್ಲಿ ನಮಗೆ ಗೊತ್ತಿರತಕ್ಕಂತಹ ಸ್ತೋತ್ರ, ಭಜನೆ, ನಾಮ ಸಂಕೀರ್ತನಾದಿಗಳನ್ನು ದೇವರ ಮುಂದೆ ನಾವು ಬೇಡಿದವಾಗ ಭಗವತಿಯ ಅನುಗ್ರಹ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ಹಿಂದೆ ವಿಷ್ಣು ಪರಮಾತ್ಮ ಎಲ್ಲ ಕಡೆಯಲ್ಲಿ ಕೂಡ ಆ ವಿಷ್ಣು ಪರಮಾತ್ಮನನ್ನು ಹುಡುಕಿಕೊಂಡು ಹೋದಾಗ ಆ ವಿಷ್ಣು ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾನಂತೆ, ನಾ ಖಂಡಿತವಾಗಿ ಕೂಡ ವೈಕುಂಠವಾಸಿ ಕೂಡ ಆಗಿಲ್ಲ, ಋಷಿಗಳ ಹೃದಯದಲ್ಲಿ ಕೂಡ ನಾ ಖಂಡಿತವಾಗಿ ಕೂಡ ಇರುವುದಿಲ್ಲ. ಎಲ್ಲಿ ನನ್ನ ಪೂಜೆ ಆಗುವಂತ ಹೊತ್ತಿನಲ್ಲಿ ಯಾರೆಲ್ಲ ದೇವರನ್ನ ಕುರಿತು ಪ್ರಾರ್ಥನೆ, ಭಜನೆ, ನಾಮ ಸಂಕೀರ್ತನ ಮಾಡ್ತಾರೋ ಅಲ್ಲಿ ಖಂಡಿತವಾಗಿ ಕೂಡ ದೇವರ ಒಂದು ಅಸ್ತಿತ್ವ ಏನೊಂದು ಇಡಲ್ಪಡುತ್ತದೆ ಎನ್ನುವಂತಾಗಿ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದ್ದಾರೆ. ಅಂತೆ ಈ ವಿಷ್ಣು ಸಹಸ್ರನಾಮದಲ್ಲಿ ಆ ಧರ್ಮರಾಯ ಭೀಷ್ಮಾಚಾರ್ಯರಿಗೆ ಕೇಳ್ತಾನಂತೆ, ಈ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಯಾವುದು ಅಂತ ಕೇಳಿದವಾಗ ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಯಾರು ಪೂಜೆ ಪುರಸ್ಕಾರಾದಿಗಳಾಗುವಂತಹ ಹೊತ್ತಿನಲ್ಲಿ ಆ ಒಂದು ದೇವಿಯ ಪ್ರೀತ್ಯರ್ಥವಾಗಿ ಭಜನೆಯನ್ನು ಮಾಡಲ್ಪಡ್ತಾರೋ ಅದು ಈ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಒಂದು ಸಾನ್ನಿಧ್ಯವನ್ನು ಹೊಂದಿದೆ ಎನ್ನುವುದಾಗಿ ಆ ವಿಷ್ಣು ಸಹಸ್ರನಾಮದ ಹೇಳಲ್ಪಟ್ಟಿದೆ. ಅಂತಹ ನಿಟ್ಟಿನಲ್ಲಿ ಆ ಭಗವತಿಯ ಪ್ರೀತ್ಯರ್ಥವಾಗಿ ಕಾಯೇನ ವಾಚ ಮನಸ ಅಂತೇಳಿ, ಮನಸ ಅಂತ ಹೇಳಿದ್ರೆ ಒಂದು ಪೂಜೆ ಆಗುವಂತ ಹೊತ್ತಿನಲ್ಲಿ ನಾವು ಬೇಡಾದಿಗಳನ್ನು ಮಾತನಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡುತ್ತೇವೆ ಬಿಟ್ರೆ ನಮಗೆ ಭಗವಂತನ ಸ್ತುತಿಯನ್ನು ಮಾಡುವುದಿಲ್ಲ. ಅದರಿಗೆ ಭಗವಂತನ ಸ್ತುತಿಯನ್ನು ಮಾಡಿದ್ರೆ, ನಾಮಾರ್ಚನೆ ಮಾಡಿದ್ರೆ ನಮಗೆ ಬರತಕ್ಕಂತ ಎಲ್ಲಾ ವಿಧವಾದಂತಹ ಕಷ್ಟಗಳು ಪರಿಹಾರವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ವರ್ಷಾನುಗಟ್ಟಲೆ ಋಷಿ ಮುನಿಗಳು ಎಷ್ಟೋ ವರ್ಷಕಾಲಗಟ್ಟೆ ತಪಸ್ಸನ್ನು ಮಾಡಿದ್ರು. ಹಾಗೆ ಆ ಯಾರಿಗೂ ಕೂಡ ಕೆಲವರಿಗೆ ಮಾತ್ರ ಆ ದೇವಿಯ ಒಂದು ಅನುಗ್ರಹ ಎನ್ನುವಂಥದ್ದಾದದ್ದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ದೇವರಿಗೆ ಎಷ್ಟೇ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಭಗವತಿ ಆದಲು ಅನುಗ್ರಹ ಯುಕ್ತವಾಗಿ ಕಾಪಾಡಿಕೊಂಡು ಬರ್ತದೆ. ಅಂತಹ ನಿಟ್ಟಿನಲ್ಲಿ ತ್ರಿಕಾಲಯುಕ್ತವಾದಂತಹ ಭಕ್ತಿಯನ್ನು ಮಾಡಿದರೆ ಆ ಭಗವತಿ ಆದವಳು ಅನುಗ್ರಹ ಮಾಡಿ ಬರ್ತಾರೆ. ಅಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ದಿವಸ ಕುಟುಂಬ ಸಂಸಾರದಲ್ಲಿ ಆ ದೇವಿಯ ಪ್ರೀತ್ಯರ್ಥವಾಗಿ ಕುಟುಂಬದ ರಕ್ಷಣೆಗೆ ಬೇಕಾಗಿ ನಾವೆಲ್ಲರೂ ಕೂಡ ಉನ್ನತವಾದಂತಹ ಉದ್ಯೋಗ ವ್ಯವಹಾರ ದಿನೇ ದಿನೇ ಪ್ರಗತಿಯನ್ನು ಕಾಣಬೇಕು. ಮಕ್ಕಳಲ್ಲಿ ಕೂಡ ಉನ್ನತವಾದಂತಹ ವಿದ್ಯಾಕ್ಷೇತ್ರದ ಪ್ರಗತಿ ಸಾಮರ್ಥ್ಯವನ್ನು ಕಾಣಬೇಕು ಎನ್ನುವಂತ ಮಹತ್ತರವಾದಂತಹ ಸಂಕಲ್ಪವನ್ನು ಪೂರ್ವ ಗುರು ಹಿರಿಯರಿಂದ ಮೊದಲುಗೊಂಡು ಇವತ್ತಿನ ಪರ್ಯಂತರವಾಗಿ ಕೂಡ ಆ ದೇವಿಯ ಸೇವೆ ನಿರಂತರವಾಗಿ ಕೂಡ ಆ ಪೂಜೆಯನ್ನು ನಾವು ಮಾಡಿಕೊಂಡು
ಬರ್ತಾ ಇದ್ದೇವೆ. ಮಾಡತಕ್ಕಂತಹ ಪೂಜೆಯನ್ನು ಸಾನ್ನಿಧ್ಯಾತ್ಮಕವಾದಂತಹ ದೇವಿ ಸಂಪೂರ್ಣವಾಗಿ ಷೋಡಶ ಕಳೆಯಲ್ಲಿ ನಿಂತುಕೊಂಡು ಸ್ವೀಕಾರ ಮಾಡಿದ್ದುಕೊಂಡು ತನ್ಮುಖೇನವಾಗಿ ಪತ್ರ ಪುಷ್ಪ ಜಲವನ್ನು ನಾವು ಸಮರ್ಪಣೆ ಮಾಡಿದ್ದೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಉತ್ತಮವಾದಂತಹ ಪುಣ್ಯದ ಫಲವನ್ನು ಈ ಕುಟುಂಬ ಸಂಸಾರಕ್ಕೆ ಹಾಕುವುದಲ್ಲದೆ ಈ ಕುಟುಂಬ ಸಂಬಂಧಿಕರಲ್ಲಿ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಯೋಗ್ಯವಂತರಾಗಿ ಯಶೋವಂತರಾಗಿ ಭಾಗ್ಯವಂತರಾಗಿ ಸೌಭಾಗ್ಯವಂತರಾಗಿ ಬಾಳಿ ಬದುಕುವುದರೊಂದಿಗೆ ನೆಮ್ಮದಿಯುಕ್ತವಾದಂತಹ ಜೀವನವನ್ನು ಆ ದುರ್ಗಾದೇವಿ ಅನುಗ್ರಹ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಕಲಿಯುಗದಲ್ಲಿ ಶೀಘ್ರವಾಗಿ ಒಂದು ಫಲ ಕೊಡುವಂತಹ ಪೂಜೆ ಅಂತಿದ್ರೆ ಅದು ದುರ್ಗಾ ಸಂಬಂಧಿತವಾದಂತಹ ಪೂಜೆ, ಗಣಪತಿ ಸಂಬಂಧಿತವಾದಂತಹ ಪೂಜೆ. ನಾವು ಅದು ಶೀಘ್ರವಾಗಿ ಫಲ ಕೊಡುವಂತಹ ಪೂಜೆ. ಅಂತಹ ಪೂಜೆಯನ್ನು ಇವತ್ತಿನ ದುರ್ಗಾ ಪ್ರತ್ಯೇಕವಾಗಿ ನಾವು ಮಾಡಿದಂತಹ ಪೂಜೆಯನ್ನು ಆ ಜಗನ್ಮಾತೆ ಸಂಪೂರ್ಣವಾಗಿ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಕೂಡ ಕುಟುಂಬದಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಅವರವರು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರಾದಿ ಕ್ಷೇತ್ರದಲ್ಲಿ ದಿನೇ ದಿನೇ ಪ್ರಗತಿ, ಯಶಸ್ಸು, ಕೀರ್ತಿ, ಲಾಭವನ್ನು, ಮಕ್ಕಳಲ್ಲಿ ಕೂಡ ಉನ್ನತವಾದಂತಹ ವಿದ್ಯಾ ಕ್ಷೇತ್ರದಲ್ಲಿ ಪ್ರಗತಿ, ಸ್ಥಾನಮಾನ, ಗೌರವವನ್ನು, ವೃದ್ಧರಿಗೆ ಉನ್ನತವಾದಂತಹ ಒಳ್ಳೆಯದಾದಂತಹ ಆರೋಗ್ಯ ಸೌಭಾಗ್ಯವನ್ನು, ಸುಮಂಗಲಿಗೆ ದೀರ್ಘಧನವಾದಂತಹ ಸೌಮಂಗಲಿತನವನ್ನು, ಅದೇ ರೀತಿ ಯಾರಿಗೆ ಮದುವೆ ಆಗಲಿಲ್ಲ ಅವರಿಗೆ ಶೀಘ್ರವಾಗಿ ಮದುವೆ ಆಗುವಂತಹ ಯೋಗಭಾಗ್ಯವನ್ನು ಕೂಡ ಆ ಜಗನ್ಮಾತೆ ಅನುಗ್ರಹ ಮಾಡಬೇಕು. ಶ್ರೀ ಮಹಾಕಾಳಿಯಾಗಿ ಈ ಸ್ಥಳಕ್ಕೆ ನಮಗೆ ಬರತಕ್ಕಂಥ ಎಲ್ಲ ವಿಧವಾದಂತಹ ಶತ್ರುತವಾದಂತಹ ಏನೆಲ್ಲ ಉಂಟು ಅದೆಲ್ಲವೂ ಕೂಡ ಕಾಳಿ ಸ್ವರೂಪಲಾಗಿದ್ದುಕೊಂಡು ಅದನ್ನು ಶಮನ ಮಾಡಿದ್ದುಕೊಂಡು ಆ ಮಹಾಲಕ್ಷ್ಮಿಯಾಗಿ ಯಾರಿಗೆಲ್ಲ ಕೂಡ ಎಲ್ಲರಿಗೂ ಕೂಡ ಲಕ್ಷ್ಮೀ ಸೌಭಾಗ್ಯ ಲಕ್ಷ್ಮಿಯಾಗಿ ಒಳಿದು ನಮ್ಮೆಲ್ಲ ಯಾರಿಗೆಲ್ಲ ವಿದ್ಯಾದ ಕ್ಷೇತ್ರ ಅಡೆತಡೆ ಉಂಟು ಅವರಿಗೆ ಕೂಡ ಸರಸ್ವತಿ ಮಹಾ ಸರಸ್ವತಿ ಸ್ವರೂಪಿನಿಯಾಗಿದ್ದುಕೊಂಡು ಹರಸ್ಬೇಕು. ನಮ್ಮೆಲ್ಲರನ್ನು ಕೂಡ ಸೌಭಾಗ್ಯವಂತರಾಗಿ ಬಾಳಿ ಬದುಕುವುದರೊಂದಿಗೆ ನೆಮ್ಮದಿಯುಕ್ತ ಜೀವನ. ಯಾಕೆಂದ್ರೆ ಎಷ್ಟೇ ಸಿರಿ ಸಂಪತ್ತಿದ್ರೂ ಕೂಡ ಅದು ಶಾಶ್ವತವಾದಂತಹ ಸಂಪತ್ತಲ್ಲ, ಅವ ಆರೋಗ್ಯವೇ ಸಿರಿ ಸಂಪತ್ತು. ಅಂತಹ ಆರೋಗ್ಯವನ್ನು ಎಲ್ಲರ ಪಾಲಿಗೆ ದಯಮಾಡಿದ್ದುಕೊಂಡು ಆ ಜಗನ್ಮಾತೆ ಪೂಜೆ ಪುರಸ್ಕಾರ ನಿರಂತರವಾಗಿ ಇನ್ನೂ ಕೂಡ ವಿಜೃಂಭಣೆಯಿಂದ ಪೂಜೆಯನ್ನು ಸ್ವೀಕಾರ ಮಾಡುವ ಸೌಭಾಗ್ಯವನ್ನು ಈ ಕುಟುಂಬ ಸಂಸಾರಕ್ಕೆ ಆ ಜಗನ್ಮಾತೆ ಅನುಗ್ರಹ ಮಾಡಿಕೊಡ್ಲಿ. ಮುಂದೆ ಕೂಡ ಅದಕ್ಕೆ ಯಾರೆಲ್ಲ 4 ಮಂತ್ರಾಕ್ಷರ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ದಾರೋ ಅವರವರ ಬದುಕಿಗೆ ಬರತಕ್ಕಂತಹ ಕಷ್ಟ ನಷ್ಟ ದಾರಿದ್ರ್ಯವನ್ನು ದೂರೀಕರಿಸಿ ಸಂಕಲ್ಪ ಪ್ರಕಾರವಾಗಿ ಏನೆಲ್ಲ ಸಂಕಲ್ಪ ಮಾಡಿದ್ದಾರೋ ಅದೆಲ್ಲವೂ ಕೂಡ ಸತ್ಯ ಆಗುವ ಹಾಗೆ ಜಗನ್ಮಾತೆ ಕುಲದೇವಿಯಾಗಿ ನಮ್ಮೆಲ್ಲರನ್ನು ಕೂಡ ಅರಸಬೇಕು ಎನ್ನುವಂತಾಗಿ ನಾವೆಲ್ಲರೂ ಕೂಡ ಶರಣಾಗತ ಬುದ್ಧಿಯಿಂದ ಮಾಡತಕ್ಕಂಥ ಪ್ರಾರ್ಥನೆ. ದುರ್ಗಾದೇವಿ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಧ್ಯಾನಿ ಕಾನ ಜವಾಪಾನೆ